Hello students, welcome to RH Chemistry. So ಇವತ್ತಿನ ವಿಡಿಯೋದಲ್ಲಿ we are going to discuss about board exam catalyst number 4 numericals previous year asked numericals in chemical kinetics chapter. So first ಏನೇ ನೆನಪಿರಬೇಕು ಈ chemical kinetics ಚಾಪ್ಟರ್ದಲ್ಲಿ ಅನ್ನೋದನ್ನು ಹೇಳ್ತೀನಿ. ಸೊ ಜನರಲಿ ಈ ಒಂದು ಚಾಪ್ಟರಿಂದ ಬಹಳಷ್ಟು ನ್ಯೂಮರಿಕಲ್ಸನ್ನು ಕೇಳಿಲ್ಲ, ಅಂದರೆ ಒಂದೇ ಒಂದು ಟೈಪನ್ನು ಪದೇ ಪದೇ ಕೇಳಿರೋದಂತಂದರೆ ಹಾಫ್ ಲೈಫ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅದೊಂದು. ಸೊ ಬಟ್ ಉಳಿದಿದ್ದನ್ನು ಕೂಡ ನಾನು ಹೇಳ್ತಾ ಇದ್ದೀನಿ. ಸೊ ಫಸ್ಟ್ ಒಂದು ನೆನ್ಪಿಟ್ಕೊಳ್ಳಿ, ಹಾಫ್ ಲೈಫ್ ಪೀರಿಯಡ್ ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಅಂತಂದರೆ ಟಿ ಆಫ್ ಇಸ್ ಈಕ್ವಲ್ ಟು 0.69 ಡಿವೈಡ್ ಬೈ ಕೆ ಅನ್ನೋ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. ಇದರ ಮೀನಿಂಗ್ ಏನು ಅಂತಂದರೆ ಹಾಫ್ ಲೈಫ್ ಪೀರಿಯಡ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತೇಳಿ ಯು ಹ್ಯಾವ್ ಟು ರಿಮೆಂಬರ್. ಮುಂದಿನದು ಹಾಫ್ ಲೈಫ್ ಪೀರಿಯಡ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಅಂತಂದರೆ ಟಿ ಆಫ್ ಇಸ್ ಈಕ್ವಲ್ ಟು R0 ಡಿವೈಡ್ ಬೈ 2K ಅನ್ನೋದು ನೆನಪಿರಲಿ. ಸೊ ಇದ್ರ ಜೊತೆ ಹಾಫ್ ಲೈಫ್ ಪೀರಿಯಡ್ ಆಫ್ ಝೀರೋ ಆರ್ಡರ್ ರಿಯಾಕ್ಷನ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ ಅನ್ನೋದು ನೆನಪಿರಲಿ. ಸೊ ಇದರಲ್ಲಿ ಇಂಡಿಪೆಂಡೆಂಟ್, ಇದರಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅನ್ನೋದು ನೆನಪಿರಬೇಕು. ಸೊ ಯಾವ ರೀತಿ ಕ್ವಶನ್ ಕೇಳಿದರೆ ಯಾವ ರೀತಿ ಅದಕ್ಕೆ ಅಪ್ರೋಚ್ ಇರಬೇಕು ಅನ್ನೋದನ್ನು ಮುಂದಿನ ಒಂದು ಸ್ಲೈಡಲ್ಲಿ ಹೇಳ್ತೀನಿ ನಾನು. ಸೊ ಈಗ ರೇಟ್ ಕಾನ್ಸ್ಟೆಂಟ್ ಆಫ್ ದ ಫಸ್ಟ್ ಆರ್ಡರ್ ರಿಯಾಕ್ಷನ್ ಫಾರ್ಮುಲಾ ನೆನಪಿರಲಿ, K is equal to 2.303 ಡಿವೈಡ್ ಬೈ ಟಿ ಲಾಗ್ R0 ಬೈ ಆರ್. R0 ಅಂತಂದರೆ ಇನಿಷಿಯಲ್ ಕಾನ್ಸಂಟ್ರೇಷನ್ ಅಂತ ಮೀನಿಂಗು, ಆರ್ ಅಂತಂದರೆ ಲೆಫ್ಟ್ ಔಟ್ ಕಾನ್ಸಂಟ್ರೇಷನ್ ಅಂತ ಮೀನಿಂಗು. ಸೊ ನಾವು ವಿಲ್ ಸಾಲ್ವ್ ಸಮ್ ನ್ಯೂಮರಿಕಲ್ಸ್ ಆನ್ ದಿಸ್. ಈಗ ಫಸ್ಟ್ ನ್ಯೂಮರಿಕಲ್ ನೋಡಿ, ಝೀರೋ ಆರ್ಡರ್ ರಿಯಾಕ್ಷನ್ ಟೈಮ್ ಟೇಕನ್ ಫಾರ್ ಟು ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಆಫ್ ದ ರಿಯಾಕ್ಟೆಂಟ್ ಫ್ರಮ್ 50%, 25%, 30 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಟೈಮ್ ರಿಕ್ವೈರ್ಡ್ ಫಾರ್ ರೆಡ್ಯೂಸ್ ದ ಕಾನ್ಸಂಟ್ರೇಷನ್ ಫ್ರಮ್ 25% ಟು 12.5%. ಇದು 1 ಮಾರ್ಕ್ಸ್ ಕೇಳಿರುವಂಥ ಕ್ವಶನ್ನು, ಭಾಳ ಸಿಂಪಲ್ ಇದೆ. ಸಿ ಫಾರ್ ಝೀರೋ ಆರ್ಡರ್ ರಿಯಾಕ್ಷನ್ ಆಲ್ರೆಡಿ ಹೇಳಿರೋ ಹಾಗೆ, ಸೊ ಟಿ ಆಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್ R0. ಹೌದಾ? ಸೊ ಇನಿಷಿಯಲ್ ಕಾನ್ಸಂಟ್ರೇಷನ್ R0 ಡೈರೆಕ್ಟ್ ಪ್ರಪೋರ್ಷನಲ್ ಅಂತಂದರೆ ಯಾವಾಗ ಕಾನ್ಸಂಟ್ರೇಷನ್ ಹಾಫ್ ಡಿಕ್ರೀಸ್ ಆಯಿತು, ಹಾಫ್ ಲೈಫ್ ಆಲ್ಸೋ ಡಿಕ್ರೀಸ್ ಟು ಹಾಫ್. ಅಂದರೆ ಫಸ್ಟ್ ಹಾಫ್ ಲೈಫ್ 30 ಮಿನಿಟ್ಸ್ ಇದ್ದರೆ ಇದಕ್ಕೆ ಆನ್ಸರ್ ಏನು ಬರ್ತದೆ ಅಂತಂದರೆ 15 ಮಿನಿಟ್ಸ್ ಬರ್ತದೆ. ಗೊತ್ತಿರಲಿ, ಫಸ್ಟ್ ಹಾಫ್ ಲೈಫ್ ಅಥವಾ ಸೆಕೆಂಡ್ ಹಾಫ್ ಲೈಫ್ ಯಾವುದಾದ್ರೂ ಇರಲಿ, ಎಷ್ಟು ಯಾವ ಹಾಫ್ ಲೈಫ್ ಕೊಟ್ಟಿದ್ದಾರೆ ಅದರ ನೆಕ್ಸ್ಟ್ ಹಾಫ್ ಏನಿರ್ತದೆ ಅಂತಂದರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಅದರದ್ದು ಹಾಫ್. ಆರ್ ಝೀರೋ ಆರ್ಡರ್ ರಿಯಾಕ್ಷನ್ಗೆ ಒಂದು ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ ಇಲ್ಲಿ. ಸೊ ಈಗ ಇದೇನಾದರೂ ಎ ಇತ್ತು ಇನಿಷಿಯಲ್ ಕಾನ್ಸಂಟ್ರೇಷನ್ನು, A/2 ಆಯಿತು. ಇದಕ್ಕೆ ನಮಗೆ ಎಕ್ಸ್ ಅಂತ ಇಟ್ಕೊಳ್ಳಿ. ಹಾಫ್ ಲೈಫ್ ಈಸ್ ಈಕ್ವಲ್ ಟು ಟಿ ಆಫ್ ಈಸ್ ಈಕ್ವಲ್ ಟು ಎಕ್ಸ್ ಅಂತ ಇಟ್ಕೊಳ್ಳಿ. A/2 ಇರೋದು A/4 ಆದಾಗ ದಿಸ್ ಈಸ್ ಆಲ್ಸೋ ಬಿಕಮ್ X/2. ರಿಮೆಂಬರ್, X/2 ಯಾಕೆ ಆಗ್ತದೆ? ಇದರಲ್ಲಿ ಕಾನ್ಸಂಟ್ರೇಷನ್ ಹಾಫ್ ಆಯಿತು, ಡೈರೆಕ್ಟ್ ಪ್ರಪೋರ್ಷನಲ್ ಆಗ್ತದೆ. ಸೊ X/2. A/4 ಟು A/8 ಆದಾಗ, ಅಂದರೆ ನೆಕ್ಸ್ಟ್ ಹಾಫ್ ಲೈಫ್ ಆದಾಗ ಇದೇನಾಗ್ತದೆ? X/4 ಆಗ್ತದೆ. ಸೊ A/8 ಟು A/16 ಇದ್ದಾಗ ಇದೇನಾಗ್ತದೆ? X/8 ಆಗ್ತದೆ. ಸೊ ಇದನ್ನು ಗೊತ್ತಿರಲಿ. ಇದೇ ನಾನು ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಬರೆದರೆ, ಸೊ ಇದನ್ನು ನಾನು ಫಸ್ಟ್ ಆರ್ಡರ್ ರಿಯಾಕ್ಷನ್ಗೆ ಬರೆದ್ರೆ, ಫಸ್ಟ್ ಆರ್ಡರ್ ರಿಯಾಕ್ಷನ್ನಿಗೆ ಎ ಇರೋದು A/2 ಆದಾಗ ಎಕ್ಸ್ ಇದ್ದರೆ ಹಾಫ್ ಲೈಫ್, A/4 ಇದ್ದಾಗ ಎಕ್ಸೇ ಹಾಫ್ ಲೈಫ್ ಇರ್ತದೆ, ಬಿಕಾಸ್ ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇದು ಯಾವುದೇ ರೀತಿ ಇನಿಷಿಯಲ್ ಕಾನ್ಸಂಟ್ರೇಷನ್ ಮೇಲೆ ಡಿಪೆಂಡೆಂಟ್ ಇರೋದಿಲ್ಲ. A/4 ಇರೋದು A/8 ಆದಾಗ ದಿಸ್ ಈಸ್ ಆಲ್ಸೋ ಎಕ್ಸ್. A/8 ಇರೋದು A/16 ಆದಾಗ ದಿಸ್ ಈಸ್ ಆಲ್ಸೋ ಎಕ್ಸ್. ಅಂದರೆ ಎಲ್ಲದೂ ಕೂಡ ಎಕ್ಸೇ. ಬಟ್ ಇಲ್ಲಿ ಹಾಗಲ್ಲ, X/8, X/4, X/2 ಆಗ್ತಾ ಹೋಗ್ತದೆ. ಯಾಕಂದರೆ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಇನಿಷಿಯಲ್ ಕಾನ್ಸಂಟ್ರೇಷನ್. ಫಸ್ಟ್ ಆರ್ಡರ್ ರಿಯಾಕ್ಷನ್ನಿಗೆ ಟಿ ಹಾಫ್ ಈಸ್ ಇಂಡಿಪೆಂಡೆಂಟ್ ಆಫ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಇದೇ ಕ್ವಶನನ್ನು ಟಿ ಹಾಫ್ ಇದೇನೇನಾದರೂ ಫಸ್ಟ್ ಆರ್ಡರ್ ರಿಯಾಕ್ಷನ್ನಿಗೆ ಕೇಳಿದ್ದಿದ್ರೆ, ಇದೇ ಪ್ರಾಬ್ಲಮ್ಮಿಗೆ ಇದೇನು 30 ಮಿನಿಟ್ಸ್ ಇದೆ, ಇದಕ್ಕೆ ಆನ್ಸರ್ ಏನು ಬರ್ತದೆ? ಆನ್ಸರ್ 30 ಮಿನಿಟ್ಸೇ ಬರ್ತದೆ, ಗೊತ್ತಿರಲಿ. ಸೊ ಯಾಕಂದರೆ ಇದರಲ್ಲಿ 15 ಮಿನಿಟ್ಸ್ ಹಾಫ್ ಆಯಿತು, ಇದರಲ್ಲಿ ಹಾಫ್ ಆಗೋದಿಲ್ಲ, ಆ್ಯಸ್ ಇಟ್ ಈಸ್ ಉಳಿತದೆ. ಸೊ 30 ಮಿನಿಟ್ಸೇ ಆಗ್ತಿತ್ತು ಆನ್ಸರು, ಬಟ್ ಕೇಳಿಲ್ಲ. ಕೇಳಿದರೆ ಸೊ ರಿಮೆಂಬರ್ ದ್ಯಾಟ್. ನೆಕ್ಸ್ಟ್ ನೋಡಿ, ಆ ರಿಯಾಕ್ಷನ್ ಆಫ್ ಫಸ್ಟ್ ಆರ್ಡರ್ ವಿತ್ ರಿಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಎ, ಸೆಕೆಂಡ್ ಆರ್ಡರ್ ವಿತ್ ರಿಸ್ಪೆಕ್ಟ್ ಟು ರಿಯಾಕ್ಟೆಂಟ್ ಬಿ ಅಂತ ಇದೆ. ಅಂದರೆ ರೇಟ್ ಎಕ್ಸ್ಪ್ರೆಷನ್ ಹೇಗಂತ ಬರೀಬೋದು? ರೇಟ್ ಈಸ್ ಈಕ್ವಲ್ ಟು K ಇಂಟು A⁴ B⁴ ಅಂತ ಬರೀಬೋದು. ಯಾಕೆ ಹಾಗೆ ಬರೀಬೋದು ಅಂತ ಅಂದರೆ, ಸೊ ಅವರೇ ಕೊಟ್ಬಿಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಫಸ್ಟ್ ಆರ್ಡರ್ ವಿತ್ ರಿಸ್ಪೆಕ್ಟ್ ಟು ಎ, ಸೆಕೆಂಡ್ ಆರ್ಡರ್ ವಿತ್ ರಿಸ್ಪೆಕ್ಟ್ ಟು ಬಿ. ನೋ ವಾಟ್ ದೇ ಹ್ಯಾವ್ ಡನ್ ಈಸ್ ಇನ್ಕ್ರೀಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ B by 2 times. ಸೊ ನಾವು ವಿಲ್ ರೈಟ್ ನ್ಯೂ ರೇಟ್ ಈಸ್ ಈಕ್ವಲ್ ಟು K ಇಂಟು A⁴ 2 times concentration increases 2B⁴.
ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಂಪಾರ್ಟೆಂಟ್, ಇದನ್ನು ಕೂಡ 1 ಮಾರ್ಕ್ಸ್ ಕೇಳೋ ಅಂಥ ಕ್ವಶನ್ ಇದು. ಸೊ 2b⁴ ಅಂತ ಬರ್ತದೆ, ಹೌದಾ? ಸೊ ನಾವು ಈಗ k ಇಂಟು a⁴1 b⁴2 2⁴2 ಅಂದ್ರೇನು 4 ಆಯಿತು. ಹಾಗಾದರೆ ಇದೇನಿದು ಓಲ್ಡ್ ರೇಟ್, ಸೊ 4 ಇಂಟು ರೇಟ್ ಆಯಿತು. ಅಂದರೆ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 4 ಟೈಮ್ಸ್, ಗೊತ್ತಿರಲಿ, 4 ಟೈಮ್ಸ್ ರೇಟ್ ಇನ್ಕ್ರೀಸಸ್ ಅನ್ನೋದು ಆನ್ಸರ್, ರೈಟ್? 4 ಟೈಮ್ಸ್ ರೇಟ್ ಇನ್ಕ್ರೀಸಸ್ ಇಸ್ ದ ಆನ್ಸರ್ ಫಾರ್ ದಿಸ್ ಕೇಸ್. ನಾವು ಹಿಯರ್ 2 ಕ್ವಶನ್ ತೊಗೊಂಡಿದ್ದೀನಿ ಹಾಫ್ ಲೈಫ್ ಪೀರಿಯಡ್ ಮೇಲೆ. ನೋಡಿ, ಭಾಳ ಸಿಂಪಲ್. ಜುಲೈ 2015 ಕೇಳಿರೋ ಅಂಥದ್ದು, ಸೊ ಮತ್ತೊಂದು ಮಾರ್ಚ್ 2016 ಕೇಳಿರೋ ಅಂಥದ್ದು, ಕರೆಕ್ಟಾ? ಸೊ ಬಹಳ ಸಿಂಪಲ್ ಇದೆ ನೋಡಿ. ಇಲ್ಲೇನು ಕೇಳಿದ್ದಾರೆ? ಟಿ ಹಾಫ್ ಕೇಳಿದ್ದಾರೆ. ಸೊ ಫಾರ್ಮುಲಾ ಏನು? ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡ್ ಬೈ ಕೆ. ಸಬ್ಸ್ಟಿಟ್ಯೂಟ್ ಮಾಡಿ. 0.693 ಡಿವೈಡ್ ಬೈ 6.93 ಇಂಟು 10⁻³ ಸೊ ಇದು ಪರ್ ಸೆಕೆಂಡ್ ಇದೆ. ಸೊ ದ ಟಿ ಹಾಫ್ಗೆ ಆನ್ಸರ್ ಸೆಕೆಂಡ್ ಆಗ್ತದೆ. ಸೊ ಆನ್ಸರ್ ಬಂದುಬಿಟ್ಟು ನಿಮಗೆ 100 ಸೆಕೆಂಡ್ಸ್ ಅಂತ ಬರ್ತದೆ. ಆನ್ಸರು 100 ಸೆಕೆಂಡ್ಸ್ ಅಂತ ಆನ್ಸರ್ ಬರ್ತದೆ. ಭಾಳ ಸಿಂಪಲ್. ರೇಟ್ ಕಾನ್ಸ್ಟೆಂಟ್ ಕೊಟ್ಟಿದ್ದಾರೆ, ಹಾಫ್ ಲೈಫ್ ಕೇಳಿದ್ದಾರೆ. ಒನ್ಸ್ ಅಗೇನ್ ಫಾರ್ಮುಲಾ ಟಿ ಹಾಫ್ ಇಸ್ ಈಕ್ವಲ್ ಟು 0.693 ಡಿವೈಡ್ ಬೈ ಕೆ. 0.693 ಡಿವೈಡ್ ಬೈ ಕೆ ವ್ಯಾಲ್ಯೂ ಏನು ಬರ್ತದೆ ಮತ್ತೆ 200 ಪರ್ ಸೆಕೆಂಡ್. ಸೊ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 0.003465 ಸೆಕೆಂಡ್ ಅಂತ ಬರ್ತದೆ, ರೈಟ್? ಸೊ ಲೈಕ್ ದಿಸ್ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್. ವೆರಿ ಸಿಂಪಲ್, ಬಹಳ ಸಿಂಪಲ್. ನಾನು ಹೇಳಿದ್ನಲ್ಲ, ಇಲ್ಲಿ ನೋಡಿ 75% ಆಫ್ ಫಸ್ಟ್ ಆರ್ಡರ್ ರಿಯಾಕ್ಷನ್ ಕಂಪ್ಲೀಟ್ ಅಂತ ಇದೆ. ರೇಟ್ ಕಾನ್ಸ್ಟೆಂಟ್ ಕೇಳಿದರೆ, ಸೊ ರೈಟ್ ದ ಫಾರ್ಮುಲಾ ಕೆ ಈಸ್ ಈಕ್ವಲ್ ಟು 2.303 ಡಿವೈಡೆಡ್ ಬೈ ಟಿ ಲಾಗ್ ಆಫ್ R0 ಡಿವೈಡೆಡ್ ಬೈ ಆರ್ ಬರ್ತದೆ. ಕರೆಕ್ಟಾಗಿ ಬರೀರಿ. ಇದರಲ್ಲಿ ನೋಡಿ 2.303 ಡಿವೈಡ್ ಬೈ ಟಿ ಎಷ್ಟು ಕೊಟ್ಟಿದ್ದಾರೆ? 30 ಕೊಟ್ಟಿದ್ದಾರೆ. ಸೊ ಲಾಗ್ ಆಫ್ R0 ಬೈ ಆರ್. ಲಾಗ್ R0 ಅಂತಂದರೆ ಎಷ್ಟು? ಇನಿಷಿಯಲ್ ಕಾನ್ಸಂಟ್ರೇಷನ್. ಇಲ್ಲಿ ಪರ್ಸಂಟೇಜ್ ಕೊಟ್ಟಾಗ ಇನಿಷಿಯಲ್ ಕಾನ್ಸಂಟ್ರೇಷನ್ ಏನಂತ ತಗೋತೀರಿ? 100 ಇದೆ ಅಂತ ತೊಗೊಳ್ಳೋದು ಇನಿಷಿಯಲ್. ಆರ್ ಅಂದರೆ ಲೆಫ್ಟ್ ಔಟ್ ಎಷ್ಟು? 75% ಕಂಪ್ಲೀಟ್ ಆಗಿದೆ ಅಂತಂದರೆ 100 ಮೈನಸ್ 75 25 ತೊಗೋಬೇಕು. ವೆರಿ 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 ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ನೀವು ಡೈರೆಕ್ಟಾಗಿ 75 ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ರಾಂಗ್ ಬರ್ತದೆ ಆನ್ಸರ್, ಗೊತ್ತಿರಲಿ. ಸೊ 75% ಅಂದರೆ 100 ಮೈನಸ್ 75 ಮಾಡಬೇಕು, 25 ತೊಗೋಬೇಕು. 2.303 ಡಿವೈಡ್ ಬೈ 30. ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 0.07. ಸೊ 0767 ಅಂತ ಬರ್ತದೆ ಇಂಟು ಇಲ್ಲಿ ಲಾಗ್ 4 ಬರ್ತದೆ. ಲಾಗ್ 4 ವ್ಯಾಲ್ಯೂ 0.6021 ಅಂತ ಬರ್ತದೆ. ಸೊ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 0.0462 ಪರ್ ಮಿನಿಟ್ ಆಸ್ ದ ಆನ್ಸರ್. ಪರ್ ಮಿನಿಟ್ ಯಾಕೆ? ಬಿಕಾಸ್ ಇಲ್ಲಿ 30 ಮಿನಿಟ್ ಇತ್ತು, ಮೇಲ್ಗಡೆ ಹೋಗಿ ಪರ್ ಮಿನಿಟ್ ಆಗ್ತದೆ. ಆ್ಯಂಡ್ ಕೆ ವ್ಯಾಲ್ಯೂ ಯೂನಿಟ್ ಈಸ್ ಪರ್ ಮಿನಿಟ್ ಆಗ್ತದೆ. ಇಲ್ಲಿ ಸೆಕೆಂಡ್ ಕೊಟ್ಟಿದ್ರೆ ಪರ್ ಸೆಕೆಂಡ್ ಆಗ್ತಿತ್ತು. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್. ಸೊ 6th ಕ್ವಶನ್ ನೋಡಿ. 6th ಕ್ವಶನ್ ಭಾಳ ಇಂಪಾರ್ಟೆಂಟು, ಭಾಳ ಸಿಂಪಲ್ ಕ್ವಶನ್. ಜುಲೈ 2017 ಕೇಳಿರೋಂಥದ್ದು. ರಿಯಾಕ್ಷನ್ ಅವರೇ ಕೊಟ್ಬಿಟ್ಟಿದ್ದಾರೆ, ಹೌದಾ? ಸೊ ಈ ರೀತಿ ರಿಯಾಕ್ಷನ್ ಕೊಟ್ಟಾಗ ನಾವು ರೇಟ್ ಎಕ್ಸ್ಪ್ರೆಷನ್ ಹೇಗೆ ಬರೀತೀವಿ? ರೇಟ್ ಎಕ್ಸ್ಪ್ರೆಷನ್ ಇಸ್ ಈಕ್ವಲ್ ಟು ಮೈನಸ್, ಯಾಕಂದರೆ ರಿಯಾಕ್ಟೆಂಟು 1/2. 1/2 ಯಾಕೆ? ಇಲ್ಲಿ 2 ಇದೆ ಕಾನ್ಸಂಟ್ರೇಷನ್, ಹೌದಾ? 1/2, ರೈಟ್? ಸೊ ದಿಸ್ ಡೆಲ್ಟಾ ಎ, ದಿಸ್ ಈಸ್ ಕಾನ್ಸಂಟ್ರೇಷನ್ ಇಂಟರ್ವಲ್, ಟೈಮ್ ಇಂಟರ್ವಲ್ ಕೊಟ್ಟಿದ್ದಾರೆ. ಸೊ ಡಿ ಆಫ್ ಎ ಡಿವೈಡೆಡ್ ಬೈ, ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡೆಡ್ ಬೈ ಡಿ ಟಿ. ಸೊ -1/2. ಡಿ ಎ ಎಷ್ಟು ಬಂದಿದೆ ಅಂತ ನೋಡಿ. ಚೇಂಜ್ ಇನ್ ಕಾನ್ಸಂಟ್ರೇಷನ್ ಎಷ್ಟು ಆಗ್ತದೆ? 0.5 ಇಂದ 0.4 ಆಗಿದೆ, ಹೌದಾ? ಸೊ ಇನಿಷಿಯಲ್ 0.4, ಫೈನಲ್ ಮೈನಸ್ ಇನಿಷಿಯಲ್ ತೊಗೋಬೇಕು ಇಲ್ಲಿ ಡಿ ಎ ಅಂತಂದರೆ. ಸೊ ಫೈನಲ್ ಮೈನಸ್ ಇನಿಷಿಯಲ್ 0.4 ಮೈನಸ್ 0.5 ಡಿವೈಡೆಡ್ ಬೈ ಟಿ ಎಷ್ಟಿದೆ? 10 ಇದೆ. 0.4 ಮೈನಸ್ 0.5 ಅಂದರೆ -0.1 ಆಯಿತು. ಸೊ ಮೈನಸ್ ಆಫ್ ಮೈನಸ್ ಪ್ಲಸ್ ಆಯ್ತು. ಇಲ್ಲಿ ಆನ್ಸರ್ ಏನು ಬರ್ತದೆ? ಪ್ಲಸ್ಸಲ್ಲಿ ಬರ್ತದೆ. ಸೊ ಪ್ಲಸ್ ಆನ್ಸರ್ ಬರ್ತದೆ. ಸೊ ಆನ್ಸರ್ ಎಷ್ಟು ಬರ್ತದೆ ಅಂತಂದರೆ ಇದರಲ್ಲಿ 0.005 ಮೋಲ್ ಪರ್ ಲೀಟರ್ ಬರ್ತದೆ ನಿಮಗೆ. ಸೊ ದಿಸ್ ಇಸ್ ದ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ ರೇಟ್. ರಿಮೆಂಬರ್, ರೇಟ್ ಡ್ಯೂರಿಂಗ್ ದಿಸ್ ಈಸ್ ಮೈನಸ್ ಆಫ್ ಮೈನಸ್. ಇಲ್ಲಿ ಯಾಕೆ ಇದನ್ನು ಬರದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ನ ಕೊಡ್ತೀನಿ. ಇಫ್ ಇಟ್ ಈಸ್ ಲೈಕ್ ದಿಸ್, ರಿಮೆಂಬರ್ 2HI ಗಿವ್ ರೈಸ್ ಟು
S2 ಪ್ಲಸ್ I2 ಅಂತ ಇದ್ದರೆ ತಿಳ್ಕೊಳ್ಳಿ. ಸೊ ಇದನ್ನೇನು ಬರಿತೀವಿ ನಾವು, ರೇಟ್ ಎಕ್ಸ್ಪ್ರೆಷನ್ ಬರೀಬೇಕಾದ್ರೆ ವಿತ್ ರೆಸ್ಪೆಕ್ಟ್ ಟು ಎಚ್ ಐ ಮೈನಸ್ 1/2 ಡಿ ಆಫ್ ಎಚ್ ಐ ಡಿವೈಡೆಡ್ ಬೈ ಡಿ ಟಿ ಅಂತ ಬರಿತೀವಿ. ಸೊ ಅದಕ್ಕೆ ನಾನಿಲ್ಲಿ ಮೈನಸ್ 1/2 ಅನ್ನು ತೊಗೊಂಡಿದ್ದೀನಿ. ಇದೇನಾದರೂ 3 ಇದ್ದಿದ್ರೆ ಏನು ತೊಗೋತಿದ್ವಿ, 1/3 ಅಂತ ತೊಗೋತಿದ್ವಿ. 4 ಇದ್ದರೆ 1/4 ಅಂತ ತೊಗೋತಿದ್ವಿ. ಸೊ ಡಿ ಎ ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ, ಅದನ್ನು ಡೈರೆಕ್ಟಾಗಿ ಕೊಟ್ಟಿಲ್ಲ, ಡಿ ಟಿಯನ್ನು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಫೈನಲ್ ಮೈನಸ್ ಇನಿಷಿಯಲ್. ಸೊ ಫೈನಲ್ ಕಾನ್ಸಂಟ್ರೇಷನ್ ಮೈನಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ತಗೋಬೇಕು. ಸೊ ಲೈಕ್ 0.4 ಮೈನಸ್ 0.5 ಮೈನಸ್ 0.1 ಆಯಿತು, ಮೈನಸ್ ಆಫ್ ಮೈನಸ್ ಪ್ಲಸ್ ಆಯಿತು. ಸೊ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 0.005. ನೆಕ್ಸ್ಟ್ ಇನ್ನೊಂದು 2 ಹಾಫ್ ಲೈಫ್ ಪ್ರಾಬ್ಲಮ್ಸ್ ಇದೆ. ಯು ಕ್ಯಾನ್ ಈಸಿಲಿ ಸಾಲ್ವ್ ದಿಸ್. ಟಿ ಹಾಫ್ ಕ್ಯಾಲ್ಕುಲೇಟ್ ದ ಹಾಫ್ ಲೈಫ್ ಪೀರಿಯಡ್ ಅಂತ ಇದೆ. ಟಿ ಹಾಫ್ ಇಸ್ ಈಕ್ವಲ್ ಟು, ನೀವು ಕ್ಯಾಲ್ಕುಲೇಟ್ ಮಾಡಿ ಡೈರೆಕ್ಟಾಗಿ ನಾನು ಆನ್ಸರ್ನ ಬರೀತೀನಿ ಇದರೊಳಗೆ. ಸೊ ಟಿ ಹಾಫ್ ಆನ್ಸರ್ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 0.126 ಇಂಟು 10 to the power 14 ಸೆಕೆಂಡ್ ಅಂತ ಆಗ್ತದೆ. ಸೊ ಕ್ಯಾಲ್ಕುಲೇಟ್ ಹಾಫ್ ಲೈಫ್ ಪೀರಿಯಡ್ ಅಂತ ಇದೆ. ಒನ್ಸ್ ಅಗೇನ್ ಟಿ ಹಾಫ್ ಇಸ್ ಈಕ್ವಲ್ ಟು, ಡೈರೆಕ್ಟ್ ಆನ್ಸರ್ ಬರೀತೀನಿ ಈ ಕೇಸ್ ಒಳಗೂ ಕೂಡ, 0.6026 ಇಂಟು 10 to the power 3 ಸೆಕೆಂಡ್ಸ್ ಅಂಥೇಳಿ ಬರ್ತದೆ. ಯೂನಿಟ್ ಭಾಳ ಇಂಪಾರ್ಟೆಂಟು. ಸೊ ಟಿ ಹಾಫ್ ಇನ್ ಸೆಕೆಂಡ್ಸ್ ಗೊತ್ತಿರಲಿ. ಇವಿಷ್ಟು ಪ್ರಾಬ್ಲಮ್ಸ್ ಲಾಸ್ಟ್ ಇಯರ್ ಕೇಳಿರುವಂಥದ್ದು. ಸೊ ಇದರಲ್ಲಿ ಆ್ಯಕ್ಟಿವೇಷನ್ ಎನರ್ಜಿ ಮೇಲೆ ಪ್ರಾಬ್ಲಮನ್ನು ನಾನು ತೊಗೊಂಡಿಲ್ಲ, ಯಾಕಂದರೆ ಈ ವರ್ಷ ಆ ಕಾನ್ಸೆಪ್ಟನ್ನು ಡಿಲೀಟ್ ಮಾಡಿರೋದಕ್ಕೆ. ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್ ಯು ಹ್ಯಾವ್ ಟು ಟೇಕ್ ಕೇರ್. ಸೊ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಇದನ್ನು ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಏನಾದರೂ ಲೈಕ್ ಆಗಿದ್ದರೆ ಅಥವಾ ಮತ್ತೇನಾದರೂ ಬೇಕು ಅಂತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್